ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತೇಳಿ ಕಾಮೆಂಟ್ ಮಾಡಿ. ಯಾರಾದರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮಾಡಿಕೊಂಡ್ರೆ ಸಬ್ಸ್ಕ್ರೈಬು. ಬನ್ನಿ ಇವಾಗ ನಾನಿವತ್ತು ಬುಧವಾರ ತಿಂಡಿ ಅಂತೇಳಿ ಬೆಳಿಗ್ಗೆಯಿಂದನೇ ರೊಟ್ಟಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಚಿಕನ್ ಮಾಡಬೇಕು, ಅನ್ನ ಮಾಡಬೇಕು, ಹಾಗೆ ಒಂದು ಲೆಗ್ ಪೀಸನ್ನು ರೆಸಿಪಿ ಮಾಡಿ ತೋರಿಸೋಣ ಅಂತೇಳಿ ಅದನ್ನು ಒಂದು ಲೆಗ್ ಪೀಸ್ನ ತರಿಸ್ಕೊಂಡಿದ್ದೀನಿ. ಸೊ ಅದನ್ನು ಮಾಡ್ತೀನಿ. ಹಾಗೆ ಇವತ್ತು ನನ್ನ ಮಗಂದು ಫೋಟೋಶೂಟ್ ಇದೆ. 10 ತಿಂಗಳು ಕಂಪ್ಲೀಟ್, ಇವತ್ತಿಗೆ 10 ತಿಂಗಳು ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ. 11ನೇ ತಿಂಗಳಿಗೆ ಬೀಳುತ್ತೆ. ಅದನ್ನು ನಾನು ನಿಮ್ಮ ಹತ್ರ ತೋರಿಸ್ತೀನಿ. ನನ್ನ ಮಗುಗಿನ್ನ ಸ್ನಾನ ಮಾಡಿಸಿಲ್ಲ. ಅಡುಗೆ ಎಲ್ಲ ಆದಮೇಲೆ ತಿಂಡಿ ಮುಗಿಸ್ಕೊಂಡು ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಫೋಟೋ ಇಳಿಸ್ಬೇಕು. ಬನ್ನಿ ನನ್ನ ಇವತ್ತಿನ ರೊಟೀನನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಇಲ್ಲಿ ನಾನು ಚಿಕನ್ ಗಿಡಣ ಅಂತೇಳಿ ಚಿಕನ್ನ ತೆಗೆದು ಕವರಿಂದ ತೆಗೆದು 2 ಸಲ ವಾಶ್ ಮಾಡಿಕೊಂಡು ಅದರಲ್ಲಿರೋ ಲೆಗ್ ಪೀಸನ್ನು ಪಕ್ಕಕ್ಕೆ ಎತ್ತಿಟ್ಕೊತೀನಿ. ನೋಡಿ, 1/2 kg ಚಿಕನ್ ಇದೆ ಇದು. ಅದರಲ್ಲಿ ಒಂದು ಲೆಗ್ ಪೀಸ್ನ ನಾನು ಸೈಡ್ಗೆ ಎತ್ತಿಟ್ಕೊತೀನಿ. ಲೆಗ್ ಪೀಸ್ಗೆ ಅವರೇ ಕಟ್ ಮಾಡಿ ಕೊಟ್ಟವ್ರೆ, 2 ಲೈನ್ ಹಾಕಿ ಕೊಟ್ಟವ್ರೆ. ನಾನಿಲ್ಲಿ ಚಿಕನ್ಗಂತೇಳಿ ಕುಕ್ಕರ್ ಇಟ್ಟು 3ರಿಂದ 4 ಸ್ಪೂನ್ ಆಯಿಲ್ ಹಾಕ್ಕೊಂಡು, ಆಯಿಲ್ ಬೆಚ್ಚಗಾದ್ಮೇಲೆ ಇಲ್ಲಿ 2 ಈರುಳ್ಳಿ, ಚಿಕ್ಕ 2 ಈರುಳ್ಳಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ನೋಡಿ, ಈ ಥರ ಕಲಿಸ್ಕೊಂಡಿದ್ದೀನಿ. ಈರುಳ್ಳಿ ಬೇಯ್ದ ನಂತರ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚಿಕನ್ ಹಾಕ್ಕೊಂಡಿದ್ದೀನಿ. ಚಿಕನ್ನು ನಾನು ಸ್ಕಿನ್ ತೆಗೆಸ್ಕೊಂಡು ತೊಗೊಂಬಂದವ್ರೆ. ಸ್ಕಿನ್ ತಿನ್ನಲ್ಲ ನಮ್ಮ ಮನೇಲಿ, ಸೊ ಅದಕ್ಕಾಗಿ ಸ್ಕಿನ್ಲೆಸ್ ಚಿಕನ್ನ ತೊಗೊಂಬಂದು ಯಾವಾಗಲೂ ಮಾಡ್ತೀವಿ. ಚಿಕನ್ನ ಬೇರೆ ಬೇರೆ ಥರನೂ ಮಾಡ್ಬೋದು. ಅದರಲ್ಲಿ ನಂದು ಒಂಥರ, ನಾನಂದರೆ ಮಸಾಲೆ ಎಲ್ಲ ರುಬ್ಕೊಂಡು ಮಾಡ್ತೀನಿ. ಇನ್ನೊಂದು ಥರನೂ ಮಾಡ್ತೀನಿ ಫ್ರೆಂಡ್ಸ್, ಮಸಾಲೆ ಹಾಕ್ಲಾರ್ದೆ, ಅಂದರೆ ಟೊಮೊಟೊ ಮತ್ತು ಕರಿಬೇವು, ಕೊಬ್ಬರಿನ ಪುಡಿ ಇವೆಲ್ಲ ಮಸಾಲೆ ಹಾಕಿ ಒಂಥರ ಮಾಡ್ತೀನಿ. ಇನ್ನೊಂದು ಥರ ಏನಂದರೆ ಟೊಮೊಟೊನ ಮಿಕ್ಸರ್ಗೆ ಹಾಕಲ್ಲ, ನಾನು ಅದೇ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಗೆ ಫ್ರೈ ಮಾಡ್ಕೊತೀನಿ. ಆದರೆ ಇವತ್ತು ನಾನು ಸಾರು ಮಾಡ್ಕೊತಾ ಇದ್ದೀನಿ, ಚಿಕನ್ ಜೊತೆ ಸಾರು. ಯಾಕಂದರೆ ನಮ್ಮ ಮನೇಲಿ ನಮ್ಮ ಅತ್ತೆ, ನಮ್ಮ ಮಾಮ, ನಮ್ಮ ಮೈದ್ನ, ನನ್ನ ಗಂಡ, ನಾನು ಇಷ್ಟು ಜನಕ್ಕೆ ಆಗಬೇಕಲ್ಲ, ಅದ್ರ ಸಲುವಾಗಿ ನಾನು ಇಲ್ಲಿ ಚಿಕನ್ ಸಾರನ್ನು ಮಾಡ್ಕೊತೀನಿ. ನೋಡಿ, ನಾನು ಇಲ್ಲಿ ಈರುಳ್ಳಿ ಕೆಂಪು ಆಯ್ತಲ್ಲ, ಅದರಲ್ಲಿ ಚಿಕನ್ ಹಾಕಿ ಕಲಸಿ ಸೈಡ್ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಇವಾಗ ಇನ್ನೊಂದು ಸೈಡ್ ಖಾಲಿ ಇದೆಯಲ್ಲ, ಅದಕ್ಕೆ 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡು 2 ಸಲ ವಾಶ್ ಮಾಡಿಕೊಂಡು ಅನ್ನಕ್ಕಿನ್ನು ಇಟ್ಟಿದ್ದೀನಿ. ಅನ್ನಕ್ಕಿಡೋ ಮುಂಚೆ ಹಂಗೆ ಉಪ್ಪು ಹಾಕಿಡ್ತೀನಿ ಅನ್ನದಲ್ಲಿ. ಈ ಕಡೆ ಚಿಕನ್ನು ಅನ್ನ 2 ಒಟ್ಟಿಗೆ ಆಗುತ್ತಲ್ಲ, ಅದಕ್ಕೋಸ್ಕರ ನಾನು 2 ಇಡ್ತಾಯಿದ್ದೀನಿ. ನೋಡಿ, ಈ ಕಡೆ ಚಿಕನ್ನು ಕಲಿಸ್ಕೊತಾ ಇರಬೇಕು, ಯಾಕಂದರೆ ತಳ ಅಂಟುತ್ತಲ್ಲ, ಅದಕ್ಕೋಸ್ಕರ. ನಾನು ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅಲ್ಲದ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅಲ್ಲದ ಪೇಸ್ಟ್ ಏನಾದಿರುತ್ತಲ್ಲ, ಅದು ಹಸಿ ಸ್ಮೆಲ್ ಹೋಗಬೇಕು. ಅದು ಹೋಗೋವರೆಗೂ ಎಣ್ಣೆಯಲ್ಲೇ ಚಿಕನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಲ್ಲ, ಇವಾಗ ಹಸಿ ಸ್ಮೆಲ್ ಹೋಗ್ಬೇಕಂತೇಳಿ ನಾನು ಪ್ಲೇಟ್ ಮುಚ್ಚಿದ್ದೀನಿ. ಆಮೇಲೆ 5 ನಿಮಿಷ ಆದಮೇಲೆ ತೆಗೆದು ನೋಡಿದರೆ ಎಲ್ಲ ನೀರೆಲ್ಲ ಹೀರ್ಕೊಳ್ಳುತ್ತೆ. ಆಮೇಲೆ ನಾನು ಮಸಾಲ ರುಬ್ಕೊಂಡಿದ್ದೆ, ಅದರಲ್ಲಿ 2 ಟೊಮೊಟೊ, ಕೊಬ್ಬರಿ ಪುಡಿ, ಹಸಿ ಕೊಬ್ಬರಿ ಮತ್ತು ಅಲ್ಲ, ಬೆಳ್ಳುಳ್ಳಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಇಷ್ಟು ಮಿಕ್ಸರ್ಗೆ ಹಾಕ್ಕೊಂಡು ಇಟ್ಟಿದ್ದೆ. ಆಮೇಲೆ ಗರಂ ಮಸಾಲ, ಅರಿಶಿನ ಪೌಡರ್, ಧನಿಯಾ ಪೌಡರ್, ಚಿಕನ್ ಮಸಾಲ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಇದರಲ್ಲಿ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಖಾರ ಜಾಸ್ತಿ ತಿಂತೀವಿ ಫ್ರೆಂಡ್ಸ್, ಅದಕ್ಕೋಸ್ಕರ
ನಾವು ಖಾರ ಜಾಸ್ತಿ ಹಾಕ್ಕೊತೀನಿ. ನಾವು ರಾಯಚೂರು ಮಂದಿ ಅಲ್ವಾ, ರಾಯಚೂರು ಜನಗಳೇ ಅಷ್ಟು ಬಿಸಿಲಿದ್ದಾಗ ಎಷ್ಟು ಬಿಸಿಲಿದ್ರೂ ಅಷ್ಟು ಟೀ ಕುಡಿತಾರೆ, ಬಿಸಿ ಬಿಸಿ ಟೀ. ಹಾಗೆ ಖಾರನೂ ಜಾಸ್ತಿ ತಿನ್ನೋದು ನಮ್ಮೂರ ಕಡೆ. ನಮಗಿಲ್ಲಿ ಬೆಂಗಳೂರಲ್ಲಿದ್ವಲ್ಲ, ಇಲ್ಲಿ ಹೊರಗಡೆ ತಂದ್ಕೊಂಡು ತಿನ್ನೋದೇ ಕಮ್ಮಿ ಫ್ರೆಂಡ್ಸ್ ನಾವು. ಯಾಕಂದರೆ ಏನಾದರೂ ತಂದ್ಕೊಂಡ್ರು ಕೂಡ ಉಪ್ಪು ಖಾರ ಕಮ್ಮಿ ಇರುತ್ತೆ, ಅದಕ್ಕೋಸ್ಕರ ನಮಗೆ ಟೇಸ್ಟ್ ಅನಿಸಲ್ಲ. ಅದಕ್ಕೆ ಯಾವುದಾದ್ರೂ ಸರಿ ನಾವು ಮನೇಲೇ ಮಾಡ್ಕೊಂಡು ತಿಂತೀವಿ. ಇಲ್ಲಿ ಅನ್ನನೂ ಕುದೀತಾ ಇದೆ. ಇವಾಗ ಲೆಗ್ ಪೀಸ್ಗೆ ನಾನು ಮಸಾಲ ಹಚ್ಕೊಳ್ತಾ ಇದ್ದೀನಿ. ನೋಡಿ, ಲೆಗ್ ಪೀಸ್ ತೊಗೊಂಡು ಅದಕ್ಕೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಧನಿಯಾ ಪೌಡರ್, ಗರಂ ಮಸಾಲ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರ ಪುಡಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅದಕ್ಕೆಲ್ಲ ಪೀಸ್ಗೆಲ್ಲ ಮಸಾಲ ಎಲ್ಲ ಹಚ್ಕೊಳ್ಬೇಕು, ನೋಡ್ತಾ ಇದ್ದಾರಲ್ಲ. ಮತ್ತು ಒಂದು ಅರ್ಧ ನಿಂಬೆಹಣ್ಣು, ಅದರಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಚ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ಕೊಂಡು ನಿಂಬೆಹಣ್ಣನ್ನು ಎಲ್ಲ ಅದಕ್ಕೆ ಚಿಕನ್ ಲೆಗ್ ಪೀಸ್ಗೆ ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಏನಿಲ್ಲ ಅಂದರೂ ಒಂದು 10ರಿಂದ 15 ನಿಮಿಷ ಮಸಾಲೆ ಎಲ್ಲ ಹಚ್ಬಿಟ್ಟು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ನಾನಿಲ್ಲಿ ಹಿಂದನೇ ಬೇಯಬಾರ್ದು, ಅದಕ್ಕೋಸ್ಕರ ನಾನು ಒಂದು 15 ನಿಮಿಷ ಪಕ್ಕಕ್ಕೆ ಇಟ್ಟಿದ್ದೀನಿ. ನೋಡಿ, ಈ ಕಡೆ ಅನ್ನನೂ ರೆಡಿ ಆಯಿತು. ಇವಾಗ ಲೆಗ್ ಪೀಸನ್ನು 15 ನಿಮಿಷ ಆಯಿತು ಫ್ರೆಂಡ್ಸ್. ಲೆಗ್ ಪೀಸ್ ಕೂಡ ನಾನು ಇಲ್ಲಿ ಬೇಯಿಸ್ಕೋಬೇಕಂತೇಳಿ ಹೆಂಚಿನ ಮೇಲೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಲೆಗ್ ಪೀಸನ್ನ ಹಾಕ್ತಾಯಿದ್ದೀನಿ. ನೋಡಿ, ಲೆಗ್ ಪೀಸ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನಿಲ್ಲಿ ಹೆಂಚಿನ ಮೇಲೆ ಹುರ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕಡಾಯಲ್ಲೂ ಹುರ್ಕೊಳ್ಬೋದು. ನಾನು ಲೆಗ್ ಪೀಸ್ ಈ ಥರವೆಲ್ಲ ನಾನು ಕಡಾಯಲ್ಲೇ ಹುರ್ಕೊತೀನಿ. ಆದರೆ ಇವತ್ತು ಹೆಂಚಿನ ಮೇಲೆ ಹುರ್ಕೊಳ್ಳೋಣ ಅಂಥೇಳಿ ಹೆಂಚಿನ ಮೇಲೆ ಹುರ್ಕೊಳ್ತಾ ಇದ್ದೆ. ನೋಡಿ, ಚೆನ್ನಾಗಿ ಬೇಯ್ಕೊಂಡಿದೆ ಲೆಗ್ ಪೀಸ್. ಇಷ್ಟಾದರೆ ನಮಗೆ ಲೆಗ್ ಪೀಸ್ ರೆಡಿನೇ ಆಗೋಗುತ್ತೆ. ಇವಾಗ ನಾನು ನನ್ನ ಮಗಂದು ಫೋಟೋಶೂಟ್ ಯಾವ ಥರ ಇದೆ ಅಂತೇಳಿ ನಾನು ತೋರಿಸ್ತೀನಿ. ನೋಡಿ, ನಾನಿಲ್ಲಿ ಬ್ಲ್ಯಾಕ್ ವೈಟ್ ಶೀಟು ಕಲರ್ ಶೀಟ್ ಏನು ಬರುತ್ತಲ್ಲ ಅದರಲ್ಲಿ ಬ್ಲ್ಯಾಕ್ ಕಲರ್ ತರಿಸಿದ್ದೀನಿ. 10 ಪೇಪರ್ ತರಿಸಿದ್ದೀನಿ. 10ರಲ್ಲಿ ನಾನು 1ರಿಂದ 12 ತನಕ ಸಂಖ್ಯೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ವೈಟ್ ಬಟ್ಟೆ ಹಾಕಿದ್ದೀನಿ. ನನ್ನ ಮಗನ ಬಟ್ಟೆ ವೈಟು, ಸೊ ಕೆಳಗಡೆನೂ ಅದು ಕಾಂಬಿನೇಷನ್ ಆಗಿ ವೈಟ್ ಹಾಕಿದ್ದೀನಿ. ಇವು ನಂಬರ್ಸನ್ನು ಬ್ಲ್ಯಾಕಲ್ಲಿದ್ದಾವಲ್ಲ, ಅದಕ್ಕೆ ಚೆನ್ನಾಗಿ ಮ್ಯಾಚ್ ಆಗ್ತವೆ ಅಂತೇಳಿ ನಾನು ಎಲ್ಲ ಹಾಕಿದ್ದೀನಿ. ಇವಾಗ 10 ತಿಂಗಳು ಕಂಪ್ಲೀಟ್ ಆಗುತ್ತಲ್ಲ, ಸೊ ಹಾಗಾಗಿ ಇಲ್ಲಿ 10 ನಂಬರ್ ಕಾಣಿಸುತ್ತಲ್ಲ, ಅದ್ರ ಸುತ್ತ ನಾನು ಕೆಂಪು ಬೇಳೆನ ಹಾಕಿದ್ದೀನಿ. ಅದು ನಮ್ಮ ಯಜಮಾನ್ರು ಹಾಕಿದ್ದಾರೆ. ಅದು ಚೆನ್ನಾಗಿ ಕಾಣಿಸುತ್ತೆ, ಕೆಂಪು ಬೇಳೆ ಹಾಕಿದ್ರು ಅಂಥೇಳಿ ಅವರೇ ಹಾಕಿದರು. ಚೆನ್ನಾಗಿ ಕಾಣಿಸುತ್ತಲ್ವ ಫ್ರೆಂಡ್ಸ್. ಈ ತಿಂಗಳು ನಾವು ನಮ್ಮ ಈ ಥರ ಫೋಟೋಶೂಟ್ ಮಾಡಿದ್ದೀವಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.